ಎಲ್ರಿಗೂ ನಮಸ್ಕಾರ ಮಕ್ಕಳ. ಹಿಂದಿನ ಸೆಷನಲ್ಲಿ ನಾವು ಮೆನ್ಸುರೇಷನ್ 2D ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಒಂದು ಸೆಷನ್ನಲ್ಲಿ ಮೆನ್ಸುರೇಷನ್ 3D ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ 2D ಶೇಪ್ಸಲ್ಲಿ ನಾವು ಮೇನ್ಲಿ ಡಿಸ್ಕಸ್ ಮಾಡಿದ್ದು ಒಂದು ಎಲ್ಲ ಶೇಪ್ಸಿಗೂ 2D ಶೇಪ್ಸ್ಗಳಿಗೆ ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡೋದು ಆಗಿತ್ತು. ಬಟ್ ಇಲ್ಲಿ 3D ಶೇಪ್ಸ್ ಅಂತ ಬಂದಾಗ ಒಂದು ನಾವು ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋವಂಥದ್ದು, ಇನ್ನೊಂದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಈಗ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ? ಸೊ ಅವತ್ತು ಹೇಳಿದ್ದೆ ಮೇಲ್ಮೈ ವಿಸ್ತೀರ್ಣ ಅಂತ ಕರೀತಾರೆ, ಆಯಿತಾ? ಸೊ ಏನು ಮೇಲ್ಮೈ ವಿಸ್ತೀರ್ಣ ಅಂತ ಅಂದರೆ, ಸೊ ಇದಕ್ಕೆ ಒಂದು ಡೆಫಿನಿಷನ್ ನೋಡೋದಾದರೆ ಟೋಟಲ್ ಔಟರ್ ಏರಿಯಾ. ಸೊ ಟೋಟಲ್ ಔಟರ್ ಏರಿಯಾ ಆಫ್ 3D ಶೇಪ್ಸ್ ಅಥವಾ ಸಾಲಿಡ್ ಶೇಪ್ಸ್. ಓಕೆನಾ? ಸೊ ಟೋಟಲ್ ಔಟರ್ ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಈಗ ನಿಮ್ಮ ಮನೇಲೆಲ್ಲ ವಾಟರ್ ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. ಸೊ ವಾಟರ್ ಟ್ಯಾಂಕಿಗೆ ಏನು ಮಾಡಬೇಕು? ಪೇಂಟ್ ಮಾಡಬೇಕು. ಸೊ ವಾಟರ್ ಟ್ಯಾಂಕಿಗೆ ಪೇಂಟ್ ಮಾಡೋದಾದ್ರೆ ಎಲ್ಲಿ ಮಾಡ್ತೀವಿ? ಅದ್ರ ಮೇಲ್ಮೈ, ಸೊ ಮೇಲ್ಗಡೆ ಲೇಯರ್ ಏನಿರುತ್ತೆ ಅದಕ್ಕೆ ಪೇಂಟ್ ಮಾಡ್ತೀವಿ. ಸೊ ಆ ರೀಜನ್ ಏನು ಪೇಂಟ್ ಮಾಡ್ತಿರೋ ಏರಿಯಾ ಇದೆ ಅದನ್ನೇ ನಾವು ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಇನ್ನೂ ಎಕ್ಸಾಂಪಲ್ಸ್ನ ನೋಡೋದಾದರೆ, ಸಪೋಸ್ ಈಗ ನೀವು ನಿಮ್ಮ ಫ್ರೆಂಡಿಗೆ ಏನಾದರೂ ಗಿಫ್ಟನ್ನು ಕೊಡ್ಬೋದು. ಸೊ ಗಿಫ್ಟ್ ಕೊಡಬೇಕು ಅಂತಂದರೆ ಅದಕ್ಕೊಂದು ನೀಟಾಗಿ ಗಿಫ್ಟ್ ಪೇಪರ್ನ ರ್ಯಾಪ್ ಮಾಡ್ತೀರಾ. ಸೊ ಇಲ್ಲೂ ಕೂಡ ನಾವು ಸರ್ಫೇಸ್ ಏರಿಯಾನ ನೋಡ್ಬೋದು. ನೆಕ್ಸ್ಟ್ ಈಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಅಂತ ಅಂದರೆ ಏನಂತ ಹೇಳ್ತೀವಿ ಅಂತ ಅಂದರೆ, ಕನ್ನಡದಲ್ಲಿ ಘನಫಲ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ? ಘನಫಲ. ಘನಫಲ. ಸೊ ಘನಫಲ ಅಂತ ಅಂದರೆ, ಸೊ ಟೋಟಲ್ ಸ್ಪೇಸ್ occupied. So total space occupied by a 3D shapes. ಸೊ ಈಗ ಅದೇ ವಾಟರ್ ಟ್ಯಾಂಕ್ ಇದೆ. ಈಗ ನಾನು ಒಂದಷ್ಟು ಅಮೌಂಟ್ ಆಫ್ ವಾಟರ್ನ ನಾನು ಅದಕ್ಕೆ ಫಿಲ್ ಮಾಡ್ತೀನಿ. ಸೊ ಏನಾಗುತ್ತೆ, ಈಗ ಅದು ಒಂಚೂರು ಕಡಿಮೆ ಆಗ್ಬೋದು, ಇಲ್ಲ ಅಂತಂದರೆ ಜಾಸ್ತಿನೂ ಆಗ್ಬೋದು. ಬಟ್ ಆ ವಾಟರ್ ಟ್ಯಾಂಕದು ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಅಮೌಂಟ್ ಆಫ್ ನಾನು ವಾಟರ್ನ ಫಿಲ್ ಮಾಡಿದ್ರೆ ಅದೇನಾಗಿರುತ್ತೆ? ವಾಲ್ಯೂಮ್ ಆಗಿರುತ್ತೆ. ಸೊ ಅದೇ ಆ ವಾಟರ್ ಟ್ಯಾಂಕ್ನ ಘನಫಲ. ಸಪೋಸ್ ಈಗ ನೀವು ಕೂಡ ನಿಮ್ಮ ವಾಟರ್ ಬಾಟಲಲ್ಲಿ ನೀರನ್ನ ಫಿಲ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇಲ್ಲೂ ಕೂಡ ನಾವು ವಾಲ್ಯೂಮ್ನ ನೋಡ್ಬೋದು. ಸೊ ಈಗ ನಾವು ಒಂದೊಂದು ಶೇಪ್ಸದು ಕೂಡ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಕ್ಯೂಬಾಯ್ಡ್ ಅಂತ ಇದೆ. ಸೊ ಈ ಕ್ಯೂಬಾಯ್ಡಲ್ಲಿ ನಾವು ಫಸ್ಟು ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಆದರೆ ನಮಗೆ 2 ಟೈಪ್ಸ್ ಸರ್ಫೇಸ್ ಏರಿಯಾ ಇರುತ್ತೆ. ಸೊ ಒಂದು ಟೋಟಲ್ ಸರ್ಫೇಸ್ ಏರಿಯಾ, ಇನ್ನೊಂದು ಬಂದು ಇನ್ ಕೇಸ್ ಯಾವುದಾದ್ರೂ ಸಾಲಿಡ್ಡು ಫ್ಲ್ಯಾಟ್ ಸರ್ಫೇಸ್ ಇತ್ತು ಅಂತ ಅಂದರೆ ಅದನ್ನು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಅದೇ ಸಾಲಿಡ್ ಶೇಪ್ ಏನಾದರೂ ಕರ್ವ್ ಆಗಿತ್ತು ಅಂತ ಅಂದರೆ ಅದನ್ನು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಸೊ ಈಗ ನಾವು ಕ್ಯೂಬಾಯ್ಡದು ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋಣ. ಸೊ ಈಗ ಇಲ್ಲಿ ಕ್ಯೂಬಾಯ್ಡ್ ಇದೆ. ಸೊ ಕ್ಯೂಬಾಯ್ಡಿಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನೋಡಿ ಈ ಥರ ಜಾಯಿನ್ ಮಾಡ್ತೀನಿ. ಓಕೆನಾ? ಸೊ ಈಗ ನೋಡಿ, ಕ್ಯೂಬಾಯ್ಡಲ್ಲಿ ಪ್ರತಿಯೊಂದು ಫೇಸು ಕೂಡ ರೆಕ್ಟ್ಯಾಂಗಲ್ಲ. ಈಗ ಇದು ರೆಕ್ಟ್ಯಾಂಗಲ್, ಈ ಫೇಸ್ ಏನಾಗಿರುತ್ತೆ? ಫೇಸ್ 1 ಅಂತ ತೊಗೊತೀನಿ. ಸೊ ಈ ಫೇಸ್ ಏನಾಗಿರುತ್ತೆ? ಫೇಸ್ 1. ಸೊ ದಿಸ್ ಈಸ್ 2 ಆ್ಯಂಡ್ ದಿಸ್ ಈಸ್ 3 ಆ್ಯಂಡ್ ದಿಸ್ ಈಸ್ 4. ಸೊ ಮೇಲ್ಗಡೆ 5, ಕೆಳಗಡೆದು 6 ಆಗಿರುತ್ತೆ. ಓಕೆನಾ? ಸೊ ಈಗ ನಾನು ಏನು ಮಾಡಬೇಕು? ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದು? ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬಾಯ್ಡ್. ಸೊ ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ TSA ಅಂತಲೂ ಕರಿತೀವಿ. ಸೊ TSA ಈಸ್ ಈಕ್ವಲ್ ಟು, ಹೇಗೆ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದು? ಈಗ ನೋಡಿ, ಸೊ ರೆಕ್ಟ್ಯಾಂಗಲ್ 1 ನೋಡಿ. ಸೊ ರೆಕ್ಟ್ಯಾಂಗಲ್ 1 ಇದನ್ನು ನಾನು ಲೆಂತ್ ಅಂತ ತೊಗೊತೀನಿ. ಸೊ ಇದು ಲೆಂತ್ ಆದರೆ ಇದೇನಾಗಿರುತ್ತೆ? ಬ್ರೆಡ್ತ್ ಆಗಿರುತ್ತೆ. ಸೊ ದಿಸ್ ಈಸ್ ಹೈಟ್. ಓಕೆನಾ? ಸೊ ಈಗ ನೋಡಿ, ಈಗ ಇಲ್ಲಿ ನೋಡಿ, ಇಲ್ಲಿ ಇದು ಫಸ್ಟ್ ಫೇಸ್ ಅಂತ ತಗೊಂಡ್ರೆ ಸೊ ಇದೇನಾಗಿರುತ್ತೆ? ದಿಸ್ ಈಸ್ ಲೆಂತ್. ಬ್ರೆಡ್ತ್ ಏನಾಗಿ ಆ್ಯಕ್ಟ್ ಆಗ್ತಾ ಇರುತ್ತೆ? ಹೈಟ್ ಆಗಿ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಫೇಸನ್ನು ಏನಂತ ಬರ್ಕೋಬೋದು? ಸೊ ಲೆಂತ್ ಇಂಟು ಹೈಟಾ? ಸೊ L ಇಂಟು H ಅಂತ ಬರಿಬೋದು. ಹಾಗಾದರೆ ಇದರ ಹಿಂದ್ಗಡೆ ಇದೆಯಲ್ಲ, ಸೊ ಹಿಂದ್ಗಡೆ ಇರೋಂಥ ರೆಕ್ಟ್ಯಾಂಗಲು ಇದು, ಈಗ ಈ ರೆಕ್ಟ್ಯಾಂಗಲ್ ನೋಡಿ. ಸೊ ಇದು ಕೂಡ ಲೆಂತ್ ಇಂಟು ಹೈಟ್ ಆಗಿರುತ್ತಾ? ಸೊ ಹಾಗಾದರೆ ಇದನ್ನು ನಾನು ಲೆಂತ್ ಇಂಟು ಹೈಟ್ ಅಂತ ಬರಿಬೋದಾ? ಬರಿಬೋದು. ಸೊ ನೆಕ್ಸ್ಟ್ ಈಗ ಈ ಟ್ರಯಾಂಗಲಿಗೆ ಬರೋಣ. ಸೊ ಈ ರೆಕ್ಟ್ಯಾಂಗಲಿಗೆ ಬಂತು ಅಂದರೆ, ಸೊ ಒಂದೇನಾಗಿರುತ್ತೆ?
ದಿಸ್ ಈಸ್ ಲೆಂತ್ ಏನಾಗಿದೆ, ಇಲ್ಲಿ ಬ್ರೆಡ್ತ್ ಆಗಿದೆ. ಸೊ ನೆಕ್ಸ್ಟ್ ಬ್ರೆಡ್ತ್ ಏನಾಗಿದೆ, ಹೈಟ್ ಆಗಿದೆ. ಸೊ ಇದು 2 ಹೇಗಿದೆಯೋ ಸೊ 4 ಕೂಡ ಹಾಗೆ ಇರುತ್ತಾ. ಸೊ ಬಿ ಇಂಟು ಹೆಚ್ಚಾ ಪ್ಲಸ್. ಇನ್ನು ಮೇಲ್ಗಡೆ ತೊಗೊಳ್ಳೋಣ. ಸೊ ದಿಸ್ ಈಸ್ ಲೆಂತ್ ಆದರೆ ಇದು ಕೂಡ ಲೆಂತ್ ಆ್ಯಂಡ್ ದಿಸ್ ಈಸ್ ಬ್ರೆಡ್ತ್ ಆಗುತ್ತೆ. ಓಕೆನಾ. ಸೊ ಹಾಗಾದರೆ ಫಿಫ್ತ್ ಫೇಸ್ ಏನಾಗಿರುತ್ತೆ, ಸೊ ಲೆಂತ್ ಇಂಟು ಬ್ರೆಡ್ತಾ. ಸೊ ಮೇಲ್ಗಡೆ ಟಾಪ್ ಸರ್ಫೇಸು ಲೆಂತ್ ಇಂಟು ಬ್ರೆಡ್ತ್ ಆದರೆ ಇಲ್ಲಿ ಬಾಟಮ್ ಬೇಸ್ ಏನಿದೆ ಅದು ಕೂಡ ಲೆಂತ್ ಇಂಟು ಬ್ರೆಡ್ತಾ. ಸೊ ದೇರ್ ಫೋರ್ ಟಿ ಎಸ್ ಎ ಇಸ್ ಈಕ್ವಲ್ ಟು, ನಾನು ಎಲ್ ಹೆಚ್ ಎಷ್ಟು ಟೈಮ್ ಎಲ್ ಹೆಚ್ ಇದೆ, ಸೊ 2 ಟೈಮ್ಸ್ ಆಫ್ ಎಲ್ ಹೆಚ್ ಅಂತ ಬರಿಬೋದಾ. ನೆಕ್ಸ್ಟ್ ಹಾಗೆ ಬಿ ಹೆಚ್ ಇರೋದನ್ನು 2 ಟೈಮ್ಸ್ ಆಫ್ ಬಿ ಹೆಚ್ ಪ್ಲಸ್ ಎಲ್ ಬಿ ಇರೋದ್ರಿಂದ 2 ಟೈಮ್ಸ್ ಆಫ್ ಎಲ್ ಬಿ. ಸೊ ಎಲ್ಲದರಲ್ಲೂ ಕಾಮನ್ ಆಗಿರೋದೇನು, ಸೊ 2ನ ಕಾಮನ್ ತೆಗೆದ್ರೆ ಎಲ್ ಹೆಚ್ ಪ್ಲಸ್ ಬಿ ಹೆಚ್ ಪ್ಲಸ್ ಬಿ ಹೆಚ್ ಪ್ಲಸ್ ಎಲ್ ಬಿ. ಸೊ ಇದನ್ನು ನಾವು ಬೇಕಾದರೆ ಅರೇಂಜ್ ಮಾಡಿಕೊಂಡ್ರೆ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಎಚ್ ಎಲ್ ಅಂತ ಬರ್ಕೋಬೋದು. ಸೊ ದಿಸ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ಔಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬಾಯ್ಡ್. ಸೊ ಹಾಗಾದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು, ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಅಂದರೆ, ಟಾಪು ಮತ್ತು ಬೇಸ್ ಏನಿದೆ ಅದನ್ನು ಬಿಟ್ಟರೆ ಈ 4 ಸೈಡ್ ಏನಿದೆ, ಸೊ 4 ಫೇಸಸ್ ಏನಿದೆ, ಸೊ ಆ ಫೇಸಸ್ದು ನಾನು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಅದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಸೊ ಈಗ ನಾನು ಇದನ್ನು ಹಾರಿಜೆಂಟಲ್ ಆಗಿ ಇಟ್ಕೊಂಡಿರೋದ್ರಿಂದ ನನಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಇದನ್ನು ವರ್ಟಿಕಲ್ ಆಗಿ ಇಟ್ಕೊಂಡ್ರೆ ಸೊ ಇಟ್ ಡಿಪೆಂಡ್ಸ್. ಓಕೆ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಟಾಪು ಮತ್ತು ಬೇಸ್ನ ಬಿಟ್ಟರೆ ಸೊ ಫಸ್ಟ್ದು ಏನಾಗಿರುತ್ತೆ 2 ಟೈಮ್ಸ್ ಆಫ್ ಎಲ್ ಹೆಚ್. ಸೊ 2 ಟೈಮ್ಸ್ ಆಫ್ ಎಲ್ ಹೆಚ್. ಸೊ ಇದೊಂದು ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್. ಸೊ ನೆಕ್ಸ್ಟು ಇದನ್ನು ತೊಗೊಳ್ಳೋಣ 2 ಮತ್ತು 4 ತೊಗೊಂಡ್ರೆ ಏನಾಗಿರುತ್ತೆ 2 ಇಂಟು ಬಿ ಹೆಚ್ ಆಗಿರುತ್ತೆ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಕಾಮನ್ ತೆಗೆದ್ರೆ ಎಲ್ ಹೆಚ್ ಪ್ಲಸ್, ಸೊ ಹೆಚ್ಚನ್ನು ಕಾಮನ್ ತೆಗಿಬೋದು ಇಲ್ಲಿ ನಾವು. ಸೊ ಹಾಗಾಗಿ ಸೊ 2 ಹೆಚ್ ಇಂಟು ಎಲ್ ಪ್ಲಸ್ ಬಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಈಗ ನಾನು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು, ಸೊ ಬೇಸ್ ಏರಿಯಾ ಏನಿದೆ ಆ ಏರಿಯಾಗೆ ಒಂದು ಹೈಟನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ, ಸೊ ಬೇಸ್ ಏರಿಯಾಗೆ ಒಂದು ಹೈಟನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ವಾಲ್ಯೂಮ್ ಸಿಗುತ್ತೆ. ಸೊ ಈ ಬೇಸ್ ಏರಿಯಾ ಏನಿದೆ ಈ ಬೇಸ್ ಏರಿಯಾಗೆ ನಾನು ಏನು ಮಾಡ್ತೀನಿ, ಒಂದು ಹೈಟನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ದೇರ್ ಫೋರ್ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು, ಏರಿಯಾ ಗೊತ್ತು ನನಗೆ ಏನು, ಬೇಸ್ ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಒಂದು ಹೈಟ್. ಸೊ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅರ್ಥ ಆಗಿದೆಯಾ. ಸೊ ನೆಕ್ಸ್ಟ್ ಕ್ಯೂಬ್. ಸೊ ಕ್ಯೂಬ್ ಕೂಡ ಹಾಗೇನೆ. ಸೊ ಕ್ಯೂಬಿಗೆ ನಾನು ಏನು ಮಾಡ್ತೀನಿ ನೋಡಿ, ಸೊ ಇದು ಕೂಡ ಫೇಸ್ 1 2 ಆ್ಯಂಡ್ ದಿಸ್ ಇಸ್ 3 4 5 6. ಸೊ ನಮಗೆ ಗೊತ್ತು ಏರಿಯಾ ಆಫ್ ಎ ಸ್ಕ್ವೇರ್ ಏನಾಗಿರುತ್ತೆ, ಸೈಡ್ ಇಂಟು ಸೈಡ್. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರೋದ್ರಿಂದ ಸೈಡ್ ಇಂಟು ಸೈಡ್ ಸ್ಕ್ವೇರ್. ಸೊ ಇದು ವೆರಿ ಸಿಂಪಲ್. ಸೊ ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಈಗ ಎಷ್ಟು ಫೇಸಸ್ ಇದೆ, ಈಗ ನಾನು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಒಂದು ಫೇಸದು ಎ ಸ್ಕ್ವೇರ್ ಆಯಿತು ಅಂತ ಅಂದರೆ ಇಲ್ಲಿ ಎಷ್ಟು ಫೇಸ್ ಇದೆ, 6 ಫೇಸಸ್ ಇದೆ. ಸೊ 6 ಇಂಟು ಎ ಸ್ಕ್ವೇರ್ ಮಾಡಿದ್ರೆ ನನಗೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು, ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 6 ಇಂಟು ಎ ಸ್ಕ್ವೇರ್. ಸರಿನಾ. ಈಗ ಇದು ಕೂಡ ಫ್ಲಾಟ್ ಸರ್ಫೇಸ್ ಆಗಿರೋದ್ರಿಂದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಸೊ ಇದನ್ನು ನಾನು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಏನಂತ ಬರಿಬೋದು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ದಟ್ ಈಸ್ ಈಕ್ವಲ್ ಟು, ಸೊ ಲ್ಯಾಟ್ರಲ್ ಸರ್ಫೇಸ್ ಏನಾಗಿರುತ್ತೆ, ಟಾಪು ಮತ್ತು ಬೇಸ್ ಬಿಟ್ಟರೆ ಇನ್ನು ಉಳ್ಕೊಂಡಿರೋಂಥ ಫೇಸದು ಏರಿಯಾ ಆಗಿರುತ್ತೆ. ಸೊ ಇನ್ನೆಷ್ಟು ಫೇಸ್ ಉಳ್ಕೊಂತು, 4 ಉಳ್ಕೊಂತ. ಸೊ 4 ಇಂಟು ಎ ಸ್ಕ್ವೇರಾ. ಸೊ ಎಲ್ ಎಸ್ ಎ ಇಸ್ ಈಕ್ವಲ್ ಟು 4 ಇಂಟು ಎ ಸ್ಕ್ವೇರ್. ಕ್ಲಿಯರ್.
ಸೊ ಈಗ ನೆಕ್ಸ್ಟ್ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಸೊ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ನನಗೆ ಗೊತ್ತು. ಸೊ ಒಂದು ಬೇಸ್ ಏರಿಯಾ ಏನಿದೆ, ಆ ಬೇಸ್ ಏರಿಯಾಗೆ ಒಂದು ಹೈಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ವಾಲ್ಯೂಮ್ ಸಿಗುತ್ತೆ, ರೈಟ್? ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ಬೇಸ್ ಏರಿಯಾ ಏನಾಗಿರುತ್ತೆ? ಸೊ ಇದು ಕೂಡ ಎ ಇಂಟು ಎ, ಸೊ ಎ ಸ್ಕ್ವೇರ್ ಇಂಟು ಹೈಟು ಕೂಡ ಏನಾಗಿರುತ್ತೆ ನಮಗೆ? ಎ ಆಗಿರುತ್ತೆ. ಸೊ ಎ, ಸೊ ದೇರ್ ಫೋರ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಎ ಕ್ಯೂಬ್. ಅರ್ಥ ಆಗಿದೆಯಾ? ಓಕೆ, ನೆಕ್ಸ್ಟ್ ಸಿಲಿಂಡರ್. ಸೊ ಸಿಲಿಂಡರ್ಗೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಸೊ ಇದನ್ನು ಬರೆದ್ಬಿಡೋಣ ನಾವು ಕನ್ನಡದಲ್ಲಿ. ಕ್ಯೂಬಿಗೆ ನಾವು ಚೌಕಘನ ಅಂತ ಕರಿತೀವಿ. ಚೌಕಘನ. ನೆಕ್ಸ್ಟು ಕ್ಯೂಬಾಯ್ಡಿಗೆ ಆಯತಘನ. ಆಯತಘನ. ಓಕೆನಾ? ಸೊ ನೆಕ್ಸ್ಟ್ ಸಿಲಿಂಡರ್. ಸೊ ಸಿಲಿಂಡರ್ಗೆ ನಾವು ಕನ್ನಡದಲ್ಲಿ ಕೊಳವೆ ಅಂತ ಕರಿತೀವಿ. ಸಿಲಿಂಡರ್ಗೆ ಏನಂತ ಕರಿತೀವಿ? ಕೊಳವೆ ಅಂತ ಕರಿತೀವಿ. ಸೊ ಇಲ್ಲಿ ಸಿಲಿಂಡರ್ನ ನೋಡೋದಾದ್ರೆ, ಓಕೆನಾ? ಸೊ ಈ ಸಿಲಿಂಡರ್ನ ನೋಡಿ. ಸೊ ಇದು ದಿಸ್ ಇಸ್ ಟಾಪ್ ಫೇಸ್. ಸೊ ಇದೇನಾಗಿರುತ್ತೆ? ಸೊ ದಿಸ್ ಇಸ್ ಏನಾಗಿರುತ್ತೆ? ಇದು ಬೇಸ್ ಆಗಿರುತ್ತಾ? ಓಕೆನಾ? ಸೊ ಇಲ್ಲಿ ನಾವು ನೋಡೋದಾದ್ರೆ ಎರಡು ಏನಿದು ಎರಡು ಕರ್ವ್ಡ್ ಪ್ಲೇನ್ ಸರ್ಫೇಸ್ ಇದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ, ಸೊ ಇದು ಸರ್ಕಲ್ನ, ದಿಸ್ ಈಸ್ ಸರ್ಕಲ್ನ, ಇದೊಂದು ರೇಡಿಯಸ್ ಇದೆ. ಸೊ ಇಲ್ಲೂ ಕೂಡ ಹಾಗೇನೆ ದಿಸ್ ಈಸ್ ಆಲ್ಸೋ ರೇಡಿಯಸ್ಸಾ? ಓಕೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ, ಈ ಸಿಲಿಂಡರ್ ಏನಿದೆ, ಸಿಲಿಂಡರ್ಗೆ ನಾನು ಏನು ಮಾಡ್ತೀನಿ? ಸಿಲಿಂಡರ್ನ ಕಟ್ ಮಾಡಿಬಿಡ್ತೀನಿ. ಸೊ ಕಟ್ ಮಾಡಿದ್ರೆ ನನಗೇನು ಸಿಗುತ್ತೆ? ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ, ಸರಿನಾ? ಸೊ ಇನ್ನು ಎರಡು ಏನು ಸಿಗುತ್ತೆ? ಸರ್ಕಲ್ ಸಿಗುತ್ತೆ. ಸೊ ಈಗ ನನಗೆ ರೆಕ್ಟ್ಯಾಂಗಲ್ದು ಏರಿಯಾ ಗೊತ್ತು. ಸೊ ಏನು? ಲೆಂತ್ ಇಂಟು ಬ್ರೆಡ್ತ್. ಬಟ್ ಈ ಲೆಂತ್ ಏನಾಗಿರುತ್ತೆ? ಲೆಂತ್ ಏನಾಗಿರುತ್ತೆ ಅಂತ ಅಂದರೆ, ಸೊ ಸಿಲಿಂಡರ್ದು ಏನಾಗಿರುತ್ತೆ? ಸರ್ಕಂಫರೆನ್ಸ್ ಆಗಿರುತ್ತೆ. ಸೊ ಸರ್ಕಂಫರೆನ್ಸ್ ಆಗಿರೋದ್ರಿಂದ ಇದೇನಾಗಿರುತ್ತೆ? ಲೆಂತು. ಸೊ 2πr ಆಗಿರುತ್ತೆ. ಬಟ್ ಈ ರೆಕ್ಟ್ಯಾಂಗಲ್ದು ಬ್ರೆಡ್ತ್ ಏನಾಗಿರುತ್ತೆ ಅಂತ ಅಂದರೆ, ಸಿಲಿಂಡರ್ದು ಹೈಟ್ ಆಗಿರುತ್ತೆ. ಸೊ ಬ್ರೆಡ್ತ್ ಏನಾಗಿರುತ್ತೆ ಅಂತ ಅಂದರೆ ಹೈಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟು ನನಗೆ ಈ ಏರಿಯಾ ಗೊತ್ತು. ಏರಿಯಾ ಏನು? πr². ಸೊ ಇದ್ರದ್ದು ಏರಿಯಾನು ಗೊತ್ತು ನನಗೆ, πr². ಸೊ ಈಗ ನಾನು TSE ಅಂತ ಅಂದ್ರೇನು? ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದಪ್ಪ ಅಂತ ಅಂದರೆ, ಒಂದು ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್, ಇನ್ನೊಂದು ಸೊ ಏರಿಯಾ ಆಫ್, ಎಷ್ಟು ಸರ್ಕಲ್ ಇದೆ ನಮಗೆ? 2 ಸರ್ಕಲ್ ಇದೆ ಅಲ್ವಾ? ಸೊ ಏರಿಯಾ ಆಫ್ 2 ಸರ್ಕಲ್. ಸೊ ಅದನ್ನು ನಾನು ಏನಂತ ಬರಿಬೋದು? ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಏನು? ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಏನಾಗಿದೆ ಇಲ್ಲಿ? 2πr ಆಗಿದೆ. ಸೊ ಬ್ರೆಡ್ತ್ ಏನಾಗಿದೆ? ಒಂದು ಹೈಟ್, ಸರಿನಾ? ಸೊ ಏರಿಯಾ ಆಫ್ 2 ಸರ್ಕಲ್ಸ್, ಸೊ πr² ಪ್ಲಸ್ πr². ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು, ಸೊ ನಾನು πr² ಪ್ಲಸ್ πr²ನ 2πr² ಅಂತ ಬರಿಬೋದಾ? ನೆಕ್ಸ್ಟು ಇನ್ನು 2πrh. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2πr² ನಾನು r ಇಂಟು ಆರ್, ಸೊ ಪ್ಲಸ್ ಇದು 2πrh. ಓಕೆ, ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಏನು ಉಳ್ಕೊಂಡು ಇಲ್ಲಿ? 2πr ಇಂಟು ಆರ್ ಪ್ಲಸ್ 2πrh ಆಯಿತು. ಸೊ ಏನು ಕಾಮನ್ ತೆಗಿಬೋದು ನಾನು? ಸೊ 2πrನ ಕಾಮನ್ ತೆಗೆದ್ರೆ ಉಳ್ಕೊಂಡಿದ್ದೇನು? r ಪ್ಲಸ್ h. ಸೊ ಇದೇನಾಗಿರುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಆಗಿರುತ್ತೆ. ಈಗ ನಾವು ಕ್ಯೂಬಾಯ್ಡಲ್ಲಿ ಮತ್ತು ಕ್ಯೂಬಲ್ಲಿ ಏನು ಮಾಡಿದ್ವಿ? ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಸಿಲಿಂಡರು ನಮಗೆ ಫ್ಲ್ಯಾಟ್ ಸರ್ಫೇಸ್ ಅಲ್ಲ. ಸೊ ಹಾಗಾದರೆ ನಮ್ಗೆ ಇಲ್ಲಿ ಯಾವ ಸರ್ಫೇಸ್ ಸಿಗುತ್ತೆ? ಕರ್ವ್ ಸರ್ಫೇಸ್ ಸಿಗುತ್ತೆ. ಸೊ ಕರ್ವ್ ಸರ್ಫೇಸ್ ಸಿಗೋದ್ರಿಂದ ನಾವು ಇದರಲ್ಲಿ ಏನು ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದರೆ, ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಏನು ಫೈಂಡ್ ಔಟ್ ಮಾಡ್ತೀವಿ? ಕರ್ವ್ಡ್
ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಹೇಗೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದು ಸಿಲಿಂಡರ್ದು ಅಂತ ನೋಡೋದಾದರೆ, ಓಕೆ, ಸೊ ಇದು ನೀವು ಬರ್ಕೊಳ್ಳೋದಾದರೆ ಬರ್ಕೊಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ನಾನು ಇಲ್ಲಿ ಬರೀತೀನಿ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾನ ನಾನು CSA ಅಂತ ಕರಿತೀನಿ. ಸೊ CSA ಇಸ್ ಈಕ್ವಲ್ ಟು, ಹೇಗೆ ಫೈಂಡ್ ಔಟ್ ಮಾಡೋದು? ನಮಗೆ ಗೊತ್ತು, ಒಂದು ಬೇಸ್ ಏರಿಯಾ ಏನಿದೆ, ಸೊ ಬೇಸ್ ಏರಿಯಾಗೆ ಒಂದು ಹೈಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಬೇಸ್ ಏರಿಯಾ ಏನಾಗಿತ್ತು? ಸೊ ಬೇಸ್ ಏರಿಯಾ ನೋಡೋದಾದ್ರೆ ಇಲ್ಲೇ ನೋಡ್ಕೊಳ್ಳಿ. ಸೊ ಬೇಸ್ ಏರಿಯಾ ಏನಾಗಿರುತ್ತೆ, ಒಂದೊಂದು ಸರ್ಕಲ್ನ ನಾನು ಜಾಯಿನ್ ಮಾಡ್ತಿದ್ದಂಗೆ ಸೊ ಒಂದು ಸಿಲಿಂಡರ್ ಆಗ್ತಿದೆ, ಆಯಿತಾ? ಸೊ ಇಲ್ಲಿ ನಾನು ಬ್ಯಾಂಗಲ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಒಂದು ಬ್ಯಾಂಗಲ್ ಮೇಲೆ ಒಂದೊಂದು ಬ್ಯಾಂಗಲ್ಲು. ಸೊ ಹೆಚ್ಚು ಹೈಟಷ್ಟು ಬ್ಯಾಂಗಲ್ಸ್ನ ನಾನು ಏನು ಮಾಡಿದ್ದೀನಿ, ಇಲ್ಲಿ ಜೋಡಿಸಿದ್ದೀನಿ. ಸೊ ಒಂದು ಸರ್ಕಲ್ದು ಬೇಸ್ ಏರಿಯಾ ಏನಾಗಿರುತ್ತೆ, πr² ಆಗಿರುತ್ತೆ. ಸೊ ಏನಾಗಿರುತ್ತೆ, πr² ಆಗಿರುತ್ತೆ. ಸೊ H ಟೈಮ್ಸು, ಸೊ πr² ಇಂಟು H. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಏನಾಗಿರುತ್ತೆ, πr² H ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ನಾನು ನೆಕ್ಸ್ಟು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ಹೇಗೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋದು ನಾವು? ಸಾರಿ, ಆ್ಯಕ್ಚುಲಿ ಇದು ರಾಂಗ್ ಆಗಿದೆ, ಒಂದೇ ನಿಮಿಷ. ಸೊ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಲ್ಲ, ಅದು ವಾಲ್ಯೂಮ್ ಫಾರ್ಮುಲಾ. CSA ಏನಾಗಿರುತ್ತೆ ಅಂತ ಅಂದರೆ, ಒಂದು ಸರ್ಕಲ್ದು ಸರ್ಕಂಫರೆನ್ಸ್ ಆಗಿರುತ್ತೆ, ಸಾರಿ. ಸೊ ಸರ್ಕಂಫರೆನ್ಸ್ ಏನಾಗಿರುತ್ತೆ, 2πr ಆಗಿರುತ್ತೆ. ಸೊ 2πr ಇಂಟು H ಅದು, ಸಾರಿ. ಸೊ 2πrh ಆಗಿರುತ್ತೆ. ಸೊ 2πrh. ಸೊ ಈಗ ವಾಲ್ಯೂಮ್ ಏನಾಗಿರುತ್ತೆ, ಬೇಸ್ ಏರಿಯಾ. ಸೊ ಒಂದು ಸರ್ಕಲ್ದು ಬೇಸ್ ಏರಿಯಾ ತೊಗೊತೀನಿ ನಾನು, ಅದು πr² ಇಂಟು ಹೈಟ್. ಸೊ V ಇಸ್ ಈಕ್ವಲ್ ಟು πr² H. ಅರ್ಥ ಆಗಿದೆಯಾ? πr² H. ಓಕೆ, ಈಗ ನೆಕ್ಸ್ಟ್ ಈಸ್ ಕೋನ್. ಕೋನ್ಗೆ ನಾವು ಕನ್ನಡದಲ್ಲಿ ಶಂಕು ಅಂತ ಕರಿತೀವಿ. ಏನಂತ ಕರಿತೀವಿ? ಶಂಕು ಅಂತ ಕರಿತೀವಿ, ಓಕೆನಾ? ಸೊ ಈಗ ಇಲ್ಲಿ ಒಂದು ಕೋನ್ ಇದೆ. ಸೊ ಈ ಕೋನಿಗೆ ನಾನು ಏನು ಮಾಡ್ತೀನಿ, ಸೊ ಕೋನ್ ನೋಡಿ ಇಲ್ಲಿ. ಸೊ ಕೋನ್ನ ನಾನು ಕಟ್ ಮಾಡ್ತೀನಿ, ಇಲ್ಲೊಂದು ಸರ್ಕಲ್ ಸಿಗುತ್ತೆ ನನಗೆ. ಸೊ ಸರ್ಕಲ್ ಒಂದು ರೇಡಿಯಸ್ ಸಿಗುತ್ತೆ, ಓಕೆನಾ? ಸೊ ರೇಡಿಯಸ್ R, ಆ್ಯಂಡ್ ಇಲ್ಲಿ ಒಂದು ಆಲ್ಟಿಟ್ಯೂಡ್ ಸಿಕ್ತು, ದಟ್ ಈಸ್ ಹೈಟ್. ಯಾವುದ್ರದ್ದು? ಕೋನ್ದು, ಓಕೆನಾ? ಸೊ ದಿಸ್ ಈಸ್ ಹೈಟ್. ಸೊ ನಮಗೆ ಕೋನಲ್ಲಿ 2 ಹೈಟ್ ಇರುತ್ತೆ. ಸೊ ಒಂದು ಎಲ್, ಇನ್ನೊಂದು ಹೆಚ್ಚು. ಈ ಎಲ್ಲನ್ನು ಏನಂತ ಕರಿತೀವಿ ಅಂತ ಅಂದರೆ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸೊ ಎಲ್ಲನ್ನು ಏನಂತ ಕರಿತೀವಿ ಅಂತಂದರೆ ಸ್ಲ್ಯಾಂಟ್ ಹೈಟ್. ಸೊ ಈ ಸ್ಲ್ಯಾಂಟ್ ಹೈಟ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಹೇಗೆ ಸ್ಲ್ಯಾಂಟ್ ಹೈಟ್ನ ಫೈಂಡ್ ಔಟ್ ಮಾಡೋದು? ಸೊ ನಮಗೆ ನೀವು ಇಲ್ಲಿ ನೋಡಬಹುದು, ನೋಡಿದ್ರೆ ನಿಮಗೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಾಣಿಸ್ತಿದ್ಯಾ? ಸೊ ಈಗ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇತ್ತು ಅಂತ ಅಂದರೆ ನಾನು ಪೈಥಾಗರಸ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನು ಹೇಳುತ್ತೆ ಪೈಥಾಗರಸ್ ಫಾರ್ಮುಲಾ? AC² ಇಸ್ ಈಕ್ವಲ್ ಟು AB² ಪ್ಲಸ್ BC². ಸೊ ಸ್ಕ್ವೇರ್ ಆಫ್ ಹೈಪೋಟೆನಸ್ ಇಸ್ ಈಕ್ವಲ್ ಟು ತಿರ್ಗಾ ಏನದು ಸ್ಕ್ವೇರ್ ಆಫ್ ಅಪೋಸಿಟ್ ಪ್ಲಸ್ ಸ್ಕ್ವೇರ್ ಆಫ್ ಅಡ್ಜಸೆಂಟ್ ಸೈಡ್ಸ್. ಸೊ AC ಏನಾಗಿರುತ್ತೆ ಈಗ L². ಸೊ ಈಗ ಇದನ್ನು ನಾನು ABC ಅಂತ ನೇಮಿಂಗ್ ಮಾಡಿಕೊಂಡ್ರೆ, ಸೊ AC ಏನಾಗಿರುತ್ತೆ L² ಇಸ್ ಈಕ್ವಲ್ ಟು, ಸೊ AB ಏನಾಗಿರುತ್ತೆ H² ಪ್ಲಸ್ R². ಸೊ ಎಲ್ ಬೇಕು ನನಗೆ, L ಈಸ್ ಈಕ್ವಲ್ ಟು ಇದು ಅರೇಂಜ್ ಮಾಡಿಕೊಂಡ್ರೆ R² ಪ್ಲಸ್ H² ಅಂತ ಬರಿಬೋದು, ಓಕೆನಾ? ಸ್ಕ್ವೇರ್ ಪ್ಲಸ್ H². ಸೊ ದಿಸ್ ಈಸ್ ಸ್ಲ್ಯಾಂಟ್ ಹೈಟ್. ಸೊ ಎಲ್ಲನ್ನು ಏನಂತ ಕರಿತೀವಿ ನಾವು? ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಅದಾಗಿದೆಯಾ? ಸೊ ನೆಕ್ಸ್ಟ್ ಈಗ ಇದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಆ್ಯಕ್ಚುಲಿ ಇಲ್ಲಿ ನನಗೆ ಕೋನ್ ಇದೆ, ಇಲ್ಲಿ ಕೋನಲ್ಲಿ ನನಗೆ ಕರೆಕ್ಟಾಗಿ ಒಂದು ಸರ್ಕಲ್ ಬಿಟ್ಟರೆ ಇನ್ಯಾವ ಶೇಪ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಬಟ್ ಇದು ಕರ್ವ್ ಆಗಿದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ, ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಹೇಗೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದು? ಸೊ ಒಂದು ಕೋನ್ ಇದೆ, ಆ ಕೋನ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಕಟ್ ಮಾಡ್ತಿದ್ದೀನಿ. ಸೊ ಕಟ್ ಮಾಡಿದ್ರೆ ನನಗೆ ಈ ಥರ ಫಾರ್ಮ್ ಸಿಗುತ್ತೆ.
ಆ್ಯಕ್ಚುಲಿ ಇದು ಟಿ ಅಲ್ಲ, ಎಲ್ ಅಂತ ತೊಗೊಳ್ಳೋಣ. ಸೊ ಸ್ಲ್ಯಾಂಟ್ ಹೈಟು. ಸೊ ಒಂದೊಂದು ಕೋನ್, ಸೊ ಇದು ಏನು ಇದೆ ಸರ್ಕಲ್ ಶೇಪ್ ಏನು ಸಿಕ್ತು ನನಗೆ, ಇದು ನಾನು ಸೆಕ್ಟರಾಗಿ ಕಟ್ ಮಾಡ್ತಾ ಹೋಗ್ತಿದ್ದೀನಿ. ಒಂದೊಂದು ಟ್ರಯಾಂಗಲ್ ಪಾರ್ಟಾಗಿ ನಾವು ನೋಡಬಹುದು. ಸೊ ಟ್ರಯಾಂಗಲ್ ಪಾರ್ಟಾಗಿ ನೋಡೋದಾದರೆ ನಾವು ಇಲ್ಲಿ ಈಸಿಯಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದು? ಸೊ ನನಗೆ ಗೊತ್ತು, ಒಂದು ಟ್ರಯಾಂಗಲ್ದು ಏರಿಯಾ ಗೊತ್ತು, ಏನು, ಹಾಫ್ ಇಂಟು ಬೇಸ್ ಇಂಟು ತಿರ್ಗಿ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಬೇಸ್ ಏನಾಗಿರುತ್ತೆ, B1 ಆಗಿರುತ್ತೆ. ಜೊತೆಗೆ ಹೈಟ್ ಏನಾಗಿರುತ್ತೆ ಇಲ್ಲಿ, ಇದು ಯಾವ ಹೈಟ್ ಆಗಿರುತ್ತೆ ಅಂತ ಹೇಳಿದೆ ನಾನು, ಸ್ಲ್ಯಾಂಟ್ ಹೈಟ್ ಆಗಿರುತ್ತೆ. ಸೊ ಇದು ಸ್ಲ್ಯಾಂಟ್ ಹೈಟು, ಇದು ಸ್ಲ್ಯಾಂಟ್ ಹೈಟು. ಸೊ ಸರ್ಕಲ್ದು ರೇಡಿಯಸ್ ಎಲ್ಲ ಏನಾಗಿದೆ, ಸ್ಲ್ಯಾಂಟ್ ಹೈಟ್ ಆಗಿದೆ. ಸೊ ಹಾಫ್ ಇಂಟು B1 ಇಂಟು ಎಲ್, ಹಾಫ್ ಇಂಟು B1 ಇಂಟು ಎಲ್ ಪ್ಲಸ್, ಈಗ ಸೆಕೆಂಡ್ ತೊಗೊಂಡ್ರೆ ಹಾಫ್ ಇಂಟು B2 ಇಂಟು ಎಲ್ ಪ್ಲಸ್ ಹಾಫ್ ಇಂಟು B3 ಇಂಟು ಎಲ್, ಸೊ ಆ್ಯಂಡ್ ಸೊ ಆನ್. ಓಕೆನಾ? ಸೊ ಇದರಲ್ಲಿ ಕಾಮನ್ ಆಗಿರೋದೇನು, ಅದನ್ನು ಹೊರಗಡೆ ತೆಗೆದುಬಿಡೋಣ. ಸೊ ಎಲ್ಲದರಲ್ಲೂ ಹಾಫ್ ಕಾಮನ್ ಆಗಿದೆಯಾ, ಜೊತೆಗೆ ಎಲ್ಲ ರೇಡಿಯಸ್ಸು ಸರ್ಕಲ್ದು ಸೇಮ್ ಇರುತ್ತೆ. ಸೊ ಹಾಗಾಗಿ ಸ್ಲ್ಯಾಂಟ್ ಹೈಟು ಸೇಮಾ, ಹೊರಗಡೆ ತೆಗೆದುಬಿಡ್ತೀನಿ. ಸೊ ಉಳ್ಕೊಂಡಿದ್ದೇನು, ಇಲ್ಲಿ ಹಾಫು ಎಲ್ ತೆಗ್ದಿದ್ದೀನಿ, ಉಳ್ಕೊಂಡಿದ್ದು B1. ಸೊ ನೆಕ್ಸ್ಟ್ ಇದು B2. ಸೊ ನೆಕ್ಸ್ಟ್ ಈಸ್ B3 ಆ್ಯಂಡ್ ಸೊ ಆನ್. ಓಕೆನಾ? ಸೊ ಈಗ ನೆಕ್ಸ್ಟ್ ನಾನು ಏನಂತ ಬರಿಬೋದು, ಹಾಫ್ ಇಂಟು ಎಲ್ ಇಂಟು, ನೋಡಿ ಇಲ್ಲಿ B1 B2, ನೆಕ್ಸ್ಟ್ ಇಲ್ಲಿ B3 B4, ನೆಕ್ಸ್ಟ್ B5, ಈ ಥರ ಹೋಗ್ತಾ ಇದ್ರೆ ನನಗೆ ಏನಾಗ್ತಾ ಇರುತ್ತೆ, ಸರ್ಕಲ್ದು ಸರ್ಕಂಫರೆನ್ಸ್ ಅದು. ಸೊ ಸರ್ಕಂಫರೆನ್ಸು ನನಗೆ ಗೊತ್ತು, ಏನು ಫಾರ್ಮುಲಾ, ಸೊ 2πr. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, 2 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದಾನು ಪೈ ಇಂಟು ಆರ್ ಇಂಟು ಎಲ್. ಸೊ ದಿಸ್ ಈಸ್ ಅ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು, ಏನು ಉಳ್ಕೊಂತು ನನಗೆ ಅಲ್ಲಿ, ಹಾಫ್ ಇಂಟು ಎಲ್ ಇಂಟು, ಸೊ ಸರ್ಕಂಫರೆನ್ಸ್ ಏನಾಗಿರುತ್ತೆ, 2πr ಆಗಿರುತ್ತೆ. ಸೊ 2 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು, ಸೊ ಪೈ ಇಂಟು ಆರ್ ಇಂಟು ಎಲ್. ಸೊ πr. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟು ನಾವೇನು ಮಾಡೋದು, ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋದು. ಸೊ ಹೇಗೆ ಕೋನ್ದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋದು? ಸೊ ಇಟ್ಸ್ ಅ ವೆರಿ ಸಿಂಪಲ್. ನಮಗೆ ಒಂದು ಸಿಲಿಂಡರ್ನ ನಾನು ತೊಗೊತೀನಿ. ಸೊ ಸಿಲಿಂಡರ್ದು ಒಂದು ರೇಡಿಯಸ್ಸು ಮತ್ತು ಹೈಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಸೇಮ್ ರೇಡಿಯಸ್ ಮತ್ತು ಹೈಟ್ ಇರೋಂಥ 3 ಕೋನ್ನ ನಾನು ತೊಗೊತೀನಿ. ಸೊ ಆ 3 ಕೋನ್ಗೂ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ, ಸಪೋಸ್ ವಾಟರ್ ಅಥವಾ ಏನೋ ಒಂದು ಮರಳನ್ನು ಏನಾದರೂ ಫಿಲ್ ಮಾಡೋದು. ಸೊ ಫಿಲ್ ಮಾಡಿರೋಂಥ 3 ಕೋನ್ನ ತೊಗೊಂಡು ನಾನು ಏನು ಮಾಡೋದು, ಸಿಲಿಂಡರ್ಗೆ ಹಾಕೋದು ವಿತ್ ಸೇಮ್ ರೇಡಿಯಸ್ ಆ್ಯಂಡ್ ಸೇಮ್ ಹೈಟು. ಹಾಕಿದಾಗ 3 ಕೋನ್ದು ಏನು ನಾವು ತೊಗೊಂಡಿರ್ತೀವಿ ವಾಟರು, ಅದಷ್ಟು ಕೂಡ ಎಕ್ಸಾಕ್ಟ್ಲಿ ಫಿಲ್ ಟು ದಿ ಸಿಲಿಂಡರ್. ಸೊ ಈ ಒಂದು ಸಿಲಿಂಡರ್ಗೆ ಪೂರ್ತಿ ಫಿಟ್ ಆಗುತ್ತೆ. ಸೊ ಇದೊಂದು ಎಕ್ಸ್ಪೆರಿಮೆಂಟು. ಸೊ ಹಾಗಾಗಿ ನಾನು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ವಾಲ್ಯೂಮ್ ಆಫ್ cylinder volume of a cylinder that is equal to 3 times of volume of cone. ಅರ್ಥ ಆಯ್ತಾ? ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ನನಗೆ ಗೊತ್ತು, ಏನು ವಾಲ್ಯೂಮ್ ಆಫ್ ಎ ಸಿಲಿಂಡರು, ಸೊ πr² h. ಸೊ 3 ಇಂಟು ದಿಸ್ ವಾಲ್ಯೂಮ್. ಸೊ ಇದನ್ನು ನಾನು ಬೇಕಾದರೆ ಅರೇಂಜ್ ಮಾಡ್ಕೊಂಡ್ರೆ 3 ವಾಲ್ಯೂಮ್ ಇಂಟು πr² h. ಸೊ V is equal to, so 1/3, so 1/3 πr² h. So this is the formula for volume to find out a cone. ಅರ್ಥ ಆಗಿದೆಯಾ ಇದು? ಸೊ ನೆಕ್ಸ್ಟ್ ಈಸ್ ಸ್ಪಿಯರ್. ಏನು ಸ್ಪಿಯರ್ ಅಂತ ಅಂದರೆ, ಸೊ ಸ್ಪಿಯರ್ಗೆ ಕನ್ನಡದಲ್ಲಿ ನಾವು ಗೋಳ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗೋಳ. ಸೊ ಇದ್ರದ್ದು ಈಗ ನಾನು ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಬಟ್
ಸ್ಪಿಯರಲ್ಲಿ ಏನಾಗಿರುತ್ತೆ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಒಂದೇ ಆಗಿರುತ್ತೆ. ಸೊ ಇದು ಒಂದು ಎಕ್ಸ್ಪೆರಿಮೆಂಟು. ಇದು ತುಂಬ ಮೆಥಡಲ್ಲಿ ನಾವು ಟೋಟಲ್ ಸರ್ಫೇಸ್ ಏರಿಯಾಸ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಸೊ ನಾನು ನೋಡಿದ ಒಂದು ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತಂದರೆ, ಈಗ ನಾವು ಹೇಗೆ ಸಿಲಿಂಡರ್ನ ಅಥವಾ ಕೋನನ್ನ ಡಿವೈಡ್ ಮಾಡಿ ನಾವೊಂದಷ್ಟು ಬೇರೆ ಶೇಪ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ವಿ, ಹಾಗೆಯೇ ಈ ಸ್ಪಿಯರ್ನು ಕೂಡ ನಾವು ಬಿಚ್ಚಿದಾಗ ಏನಾಗಿರುತ್ತೆ ಅಂತ ಅಂದರೆ, ಸೊ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಏನು ಫಾರ್ಮ್ ಆಗುತ್ತೆ? ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ದಿಸ್ ಸ್ಪಿಯರ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಓಕೆನಾ? ಸೊ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ಗೆ ಈಕ್ವಲ್ ಆಗಿರುತ್ತೆ. ಯಾವುದು? ಸ್ಪಿಯರ್ದು ಏರಿಯಾ. ಓಕೆ, ಬಟ್ ನನಗೆ ಇದೇನಾಗಿದೆ, ಸ್ಪಿಯರ್ ಕರ್ವ್ಡ್ ಸರ್ಫೇಸ್ ಆಗಿದೆ. ಸೊ ಸರ್ಕಲ್, ಸೊ ಈ ಲೆಂತ್ ಏನಾಗಿ ಆ್ಯಕ್ಟ್ ಆಗ್ತಾ ಇರುತ್ತೆ, ಸೊ ಸರ್ಕಂಫರೆನ್ಸ್ ಆಗಿರುತ್ತೆ, ಆ್ಯಂಡ್ ಹೈಟ್, ಆ್ಯಂಡ್ ದಿಸ್ ಇಸ್ ಹೈಟ್. ಸೊ ಬ್ರೆಡ್ತ್ ಏನಾಗಿರುತ್ತೆ? ಹೈಟ್ ಆಗಿರುತ್ತೆ. ಬಟ್ ಈ ಹೈಟ್ ಏನೇನು ಹೇಳಬೇಕು ಅಂತ ಅಂದರೆ, ಸೊ ಈ ಸ್ಪಿಯರ್ ಈಸ್ ಸೇಮ್ ಆ್ಯಸ್ ದಿ ಏರಿಯಾ ಆಫ್ ದ ಸಿಲಿಂಡರ್ ವಿತ್ ಸೇಮ್ ರೇಡಿಯಸ್ ಆಗಿರಬೇಕು ಮತ್ತು ಸೇಮ್ ಹೈಟ್ ಆಗಿರಬೇಕು. ಬಟ್ ಹೈಟ್ ಹೇಗೆ ಬಂದಿರುತ್ತೆ ಅಂತ ಅಂದರೆ, ಇಟ್ ಕಮ್ ಫ್ರಮ್ 2 ಟೈಮ್ಸ್ ಆಫ್ ರೇಡಿಯಸ್, ಹಾಗೆ ಬಂದಿರೋದು. ಸೊ ನಾನು H ಈಸ್ ಈಕ್ವಲ್ ಟು 2R ಅಂತ ಬರ್ಕೋಬಹುದು. ಓಕೆನಾ? ಸೊ ತುಂಬ ಎಕ್ಸ್ಪೆರಿಮೆಂಟ್ಗಳಿದೆ ಇದ್ರ ಮೇಲೆ, ನೀವು ಬೇಕಾದರೆ ಯೂಟ್ಯೂಬಲ್ಲಿ ನೋಡಬಹುದು. ಸೊ ಈಗ ಇದು ಏನು ಸ್ಪಿಯರ್ನ ತೊಗೊಂಡಿದ್ದೀನಿ, ಇದನ್ನು ನಾನು ಕಟ್ ಮಾಡಿದ್ರೆ ಸೊ ನನಗೆ 4 ಸರ್ಕಲ್ಸ್ ಸಿಗುತ್ತೆ. ಸೊ ಈ 4 ಸರ್ಕಲ್ಸ್ನು ಬೇಕಾದರೆ ನಾನು ಮತ್ತೆ ಇದನ್ನು ಅರೇಂಜ್ ಮಾಡಿಕೊಂಡ್ರೆ ರೇಡಿಯಸ್ನ, ನನಗೆ ಒಂದೊಂದು ಸ್ಕಿಲ್ ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿ ನಾನು ಬೇಕಾದರೆ ಡಿವೈಡ್ ಮಾಡ್ಕೋಬೋದು. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನು ಸಿಕ್ಕಿದೆ, ಇದು 4 ಸರ್ಕಲ್ದು, ಇದಿಷ್ಟೂ ಬೇಕಾದರೆ ನಾನು ಈ ರೆಕ್ಟ್ಯಾಂಗಲ್ ಏನು ಸಿಕ್ತೋ ಆ ರೆಕ್ಟ್ಯಾಂಗಲ್ಗೆ ಫಿಟ್ ಮಾಡಬಹುದು. ಸೊ ಫಿಟ್ ಮಾಡಿದ್ರೆ 1 2 3 4, ಸೊ 4 ಅದಷ್ಟು ಬೇಕಾದರೆ ಟ್ರಯಾಂಗಲ್ನ ನಾನು ಈ ರೆಕ್ಟ್ಯಾಂಗಲ್ಗೆ ಫಿಟ್ ಮಾಡ್ಬೋದು. ಸೊ ಫಿಟ್ ಮಾಡಿ ಬೇಕಾದರೆ ನಾನಿದು ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಈಗ ಟೋಟಲ್ ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಒಂದೇ ಆಗಿರುತ್ತೆ. ಸೊ ದಟ್ ಈಸ್, ಸೊ ಇದೇನಿದು ಲೆಂತ್ ಇಂಟು ಬ್ರೆಡ್ತ್, ನಾನು ಹೇಳಿದೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ಗೆ ಈಕ್ವಲ್ ಆಗಿರುತ್ತೆ ಅಂತ. ಸೊ ದಟ್ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಒಂದು 2πr ಇಂಟು ಬ್ರೆಡ್ತ್ ಏನಾಗಿದೆ? ಹೈಟ್ ಆಗಿದೆ. ಸೊ ದ್ಯಾಟ್ 2πr. ಸೊ ಬಟ್ H ಅಂತಂದರೆ ನಾನು ಹೇಳಿದೆ 2 ಇಂಟು ರೇಡಿಯಸ್. ದರ್ ಫೋರ್ ಟೋಟಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ದಟ್ ಈಸ್ ಈಕ್ವಲ್ ಟು, ಸೊ 4πr ಸ್ಕ್ವೇರ್ ಆಗಿರುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಹೇಗೆ ಸ್ಪಿಯರ್ದು ಅಂತ ಅಂದರೆ, ಸೊ ಈ ಸ್ಪಿಯರ್ದು ಏನು ಡಯಾಮೀಟರ್ ಇರುತ್ತೆ, ಒಂದು ನಿಮಿಷ. ಓಕೆ, ಈ ಸ್ಪಿಯರ್ ಇದೆ. ಸೊ ಈಗ ನಾವು ಕೋನ್ದು ಹೇಗೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿದ್ವಿ, ಅದೇ ಥರ ಸ್ಪಿಯರ್ದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ವಾಲ್ಯೂಮ್ ಆಫ್ ಎ ಸ್ಪಿಯರ್ ದಟ್ ಈಕ್ವಲ್ಸ್ ಟು 2 ಟೈಮ್ಸ್, ಸೊ ಅದೇ ರೇಡಿಯಸ್ ಮತ್ತು ಹೈಟ್ ಇರೋಂತಹ ಒಂದು ಒಂದಲ್ಲ 2 ಕೋನ್ನ ನಾನು ತೊಗೊತೀನಿ. ಸೊ ಆ 2 ಕೋನ್ದು ವಾಲ್ಯೂಮ್ ಏನಾಗಿರುತ್ತೆ, ಸೊ ಇದರಲ್ಲೂ ಕೂಡ ನೀವು ಹಾಗೇ ಏನಾದರೂ ಫಿಲ್ ಮಾಡಿ ಈ ಸ್ಪಿಯರ್ಗೆ ಪೋರ್ ಮಾಡಿದ್ರೆ ಇದಕ್ಕೆ ಫಿಟ್ ಆಗುತ್ತೆ. ಓಕೆನಾ? ಸೊ ಈಗ ನನಗೆ ವಾಲ್ಯೂಮ್ ಆಫ್ 1 ಕೋನ್ದು ಗೊತ್ತು, ಏನು? 1/3πr ಸ್ಕ್ವೇರ್ H. ಸೊ ಇದು ಕೂಡ 1/3πr ಸ್ಕ್ವೇರ್ H. ಸೊ ವಾಲ್ಯೂಮ್ ಆಫ್ ಅ sphere that is equal to, so 2 times volume of a cone. ಓಕೆನಾ? ಸೊ V is equal to 2 into 1/3πr ಸ್ಕ್ವೇರ್. ಸೊ H ಅಂತಂದರೆ ನನಗೆ ಗೊತ್ತು ಏನಾಗಿರುತ್ತೆ, 2 ಟೈಮ್ಸ್ ಆಫ್ ರೇಡಿಯಸ್. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು 2, ಸೊ 4/3πr, r ಇಂಟು r, r ಸ್ಕ್ವೇರ್ ಇಂಟು r ಕ್ಯೂಬ್ ಆಗಿರುತ್ತೆ. ಸೊ V is equal to 4/3πr ಕ್ಯೂಬ್. ಅರ್ಥ ಆಗಿದೆಯಾ?
ಸೊ ಇದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ. ಸೊ ಇದು ಬಂದು ಸೇಮ್ ರೇಡಿಯಸ್ಸು ಮತ್ತು ಹೈಟು. ಸೊ ರೇಡಿಯಸ್ ಮತ್ತು ಹೈಟು ಸೇಮ್ ಆಗಿರಬೇಕು. ಓಕೆನಾ? ಸೊ ನೆಕ್ಸ್ಟ್ ಹೆಮಿಸ್ಪಿಯರ್. ಸೊ ಹೆಮಿಸ್ಪಿಯರ್ ಅಂತ ಅಂದರೆ ಅರ್ಧಗೋಳ. ಸೊ ಹೆಮಿಸ್ಪಿಯರ್ ಅಂತ ಅಂದ್ರೇನು? ಅರ್ಧಗೋಳ. ಈಗ ನನಗೆ ಗೊತ್ತು ಸ್ಪಿಯರ್ ಗೊತ್ತು. ಸೊ ಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ? 4πr² ಆಗಿರುತ್ತೆ. ಸೊ ಹಾಗಾದರೆ ಇದ್ರದ್ದು ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಸೇಮ್. ಸೊ ಇದನ್ನು ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ನನಗೆ ಗೊತ್ತು, ಇದೇನಾಗಿರುತ್ತೆ? 2πr² ಆಗಿರುತ್ತೆ. ಓಕೆನಾ? ಅದರದ್ದು 4πr², ಅದ್ರದ್ದು ಅರ್ಧ ಏನಾಗಿರುತ್ತೆ? 2πr² ಆಗಿರುತ್ತೆ. ಬಟ್ ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ ಅಂತ ಅಂದರೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ, ಸೊ ನನಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಬೇಸ್ ಏರಿಯಾ ಇದೆಯಲ್ಲ, ಈ ಬೇಸ್ ಏರಿಯಾನ ಆ್ಯಡ್ ಮಾಡಿಬಿಡೋದು. ಸೊ πr² ಒಂದು ಸರ್ಕಲ್ದು. ಸೊ ದಟ್ ಈಸ್ ಈಕ್ವಲ್ ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಪಿಯರ್ ಏನಾಗಿರುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಗೊತ್ತು, 2πr² ಪ್ಲಸ್ ಇದೊಂದು πr². ಸೊ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 3πr². ಓಕೆನಾ? ಸೊ ನೆಕ್ಸ್ಟು ವಾಲ್ಯೂಮ್. ಸೊ ವಾಲ್ಯೂಮು ಅಷ್ಟೇ ಈಸಿ ಇದ್ರದ್ದು ಫೈಂಡ್ ಔಟ್ ಮಾಡೋದು. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು, ಸೊ ಪೂರ್ತಿ ಅದು ಹೆಮಿಸ್ಪಿಯರ್ ಸ್ಪಿಯರ್ನ ತೊಗೊಂತು ಅಂದರೆ ಏನಾಗಿರುತ್ತೆ ವಾಲ್ಯೂಮು? 4/3 πr³ ಆಗಿರುತ್ತೆ. ಸೊ 4/3 πr³ ಆಗಿರುತ್ತೆ. ಸೊ ಹಾಗಾದರೆ ಹೆಮಿಸ್ಪಿಯರ್ದು ಏನಾಗಿರುತ್ತೆ? ಅರ್ಧದಷ್ಟಿರುತ್ತೆ. 4/3 ಇರೋದು 2/3 πr³ ಆಗಿರುತ್ತೆ. ಇಷ್ಟು ಅರ್ಥ ಆಗಿದೆಯಾ? ಓಕೆ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಟೈಮ್. ಒಂದಷ್ಟು ಪ್ರಾಬ್ಲಮ್ಸ್ಗಳಿದೆ, ಸಾಲ್ವ್ ಮಾಡೋಣ. ಓಕೆ. 2 cubes, each of a volume 64 centimeter cube, are joined end to end. Find the surface area of the resulting cuboid. ಸೊ ಇಲ್ಲಿ ಏನಾಗಿದೆ ಅಂತಂದರೆ 2 ಕ್ಯೂಬ್ ತೊಗೊಂಡಿದ್ದಾರೆ. ಸೊ 2 ಕ್ಯೂಬ್ನ ಏನು ಮಾಡಿದ್ದಾರೆ? ಜಾಯಿನ್ ಮಾಡಿದ್ದಾರೆ. ಸೊ ಜಾಯಿನ್ ಮಾಡಿದ್ರೆ ನನಗೆ ಯಾವ ಒಂದು ಶೇಪು ಫಾರ್ಮ್ ಆಗಿರುತ್ತೆ? ಕ್ಯೂಬಾಯ್ಡ್ ಆಗಿರುತ್ತೆ. ಸೊ ಒಂದು ಕ್ಯೂಬ್ದು ವಾಲ್ಯೂಮ್ ಏನಾಗಿದೆ? 64 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಅರ್ಥ ಆಯ್ತಾ? ಸೊ ಇನ್ನೊಂದು ಕ್ಯೂಬ್ದು ಕೂಡ 64 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸೊ ಈಗ ನಾನೇನು ಫೈಂಡ್ ಔಟ್ ಮಾಡಬೇಕು? ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಒಂದು ಕ್ಯೂಬ್ ಇದೆ. ಸೊ ಈ ಕ್ಯೂಬ್ದು ವಾಲ್ಯೂಮ್ ಎಷ್ಟಿದೆ? 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ ಹಂಗೆ ಇನ್ನೊಂದು ಏನಾಗಿದೆ? ಅದೇ ಕ್ಯೂಬಿಗೆ ಅಟ್ಯಾಚ್ ಆಗಿದೆ. ಸೊ ಅದು ಕೂಡ ಎಷ್ಟಿದೆ? 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಇದು ಏನು ಫಾರ್ಮ್ ಆಯಿತು ನನಗೆ? ಒಂದು ಕ್ಯೂಬಾಯ್ಡ್ ಆಯಿತು. ಸೊ ಏನು ಫಾರ್ಮ್ ಆಯಿತು? ಇದೊಂದು ಕ್ಯೂಬಾಯ್ಡ್ ಆಯಿತು. ಅರ್ಥ ಆಗಿದೆಯಾ? ಸೊ ಈಗ ಕೊಟ್ಟಿರೋದನ್ನು ಬರ್ಕೊಳ್ಳೋಣ. ಸೊಲ್ಯೂಷನ್ ವಾಲ್ಯೂಮ್ ಆಫ್ ಈಚ್ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ಈಚ್ ಕ್ಯೂಬ್ ಈಸ್ ಈಕ್ವಲ್ ಟು ಎಷ್ಟಿದೆ? 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಓಕೆನಾ? ಕ್ಲಿಯರ್? ಸೊ ಈಗ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾನ ನಾನು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಫೈಂಡ್ ಔಟ್ ಮಾಡಬೇಕಾದ್ರೆ ವಾಲ್ಯೂಮ್ ಆಫ್ ಈಚ್ ಕ್ಯೂಬ್ ಅಂತ ಅಂದರೆ ವಾಲ್ಯೂಮ್ ಗೊತ್ತು ನಮಗೆ. ಏನು ಫಾರ್ಮುಲಾ? ಕ್ಯೂಬ್ದು ವಾಲ್ಯೂಮು. ಸೊ ಎ ಕ್ಯೂಬ್. ಸೊ ಎ ಕ್ಯೂಬ್ ಈಸ್ ಈಕ್ವಲ್ ಟು 64 ಸೆಂಟಿಮೀಟರ್ ಕ್ಯೂಬ್. ಸೊ ಈಗ ನಾನು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಯಾವುದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು? ನಾನು ಕ್ಯೂಬಾಯ್ಡ್ ಬೇಕು. ಸೊ ಕ್ಯೂಬಾಯ್ಡ್ ಬೇಕು ಅಂತಂದರೆ ನನಗೆ ಒಂದು ಲೆಂತು ಗೊತ್ತಿರಬೇಕು, ಬ್ರೆಡ್ತ್ ಗೊತ್ತಿರಬೇಕು, ಹೈಟ್ ಗೊತ್ತಿರಬೇಕು. ಆಯಿತಾ? ಸೊ ಬಟ್ ಈಗ ನನಗೆ ಕ್ಯೂಬಾಯ್ಡ್ ಆದರೆ ಅದನ್ನು ಕಟ್ ಮಾಡಿದ್ರೆ ನನಗೆ 2 ಕ್ಯೂಬ್ ಸಿಗ್ತಿದೆ. ಸೊ ಕ್ಯೂಬ್ ಏನಾಗಿರುತ್ತೆ? ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಇರೋದ್ರಿಂದ ನಾನು ಒಂದು ಸೈಡ್ನ ಕಂಡುಹಿಡಿದ್ರೆ ನನಗೆ ಮಿಕ್ಕಿದ್ದು ಎಲ್ಲ ಸೈಡ್ಸು ಗೊತ್ತಾಗುತ್ತೆ. ಹಾಗೆಯೇ ಈ ಕ್ಯೂಬಾಯ್ಡ್ದು ಲೆಂತ್ ಏನಿದೆ ಅದು ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಏನಂತ ಬರಿಬೋದು? ಎ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64 ಸೆಂಟಿಮೀಟರ್ ಕ್ಯೂಬ್. ಸೊ ನಿಮಗೆ ಕ್ಯೂಬ್ ರೂಟ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ಗೊತ್ತಿಲ್ಲ ಅಂತ ಅಂದರೆ ನೋಡ್ಕೊಳ್ಳಿ. ಸೊ ಇದನ್ನು ನಾನು ಏನು ಮಾಡ್ಬೋದು? 2 3s are 6, 2 2s are 4 ಆ್ಯಂಡ್ 2 1s are 2. ಸೊ 6 2 8s 2 4s
ಟು ಟೂ ಝ ಟು ಒನ್ ಝ. ಸೊ ಇದು ನಾನು ಏನಂತ ಬರಿಬೋದು, ಎ ಇಸ್ ಈಕ್ವಲ್ ಟು, ಸೊ 2 ಇಂಟು 2 ಇಂಟು 2 ಆ್ಯಂಡ್ ಅಗೇನ್ 2 ಇಂಟು 2 ಇಂಟು 2. ಸೊ 6 ಟೈಮ್ಸ್ 1 2 3 4 5 6. ಸೊ ಇದನ್ನು ಮತ್ತೆ ನಾನು ಎ ಇಸ್ ಈಕ್ವಲ್ ಟು ಕ್ಯೂಬ್ ಆಗಿರೋದ್ರಿಂದ 3 ಪೇರ್ ಮಾಡ್ತೀನಿ, 2 ಕ್ಯೂಬ್ ಇಂಟು 2 ಕ್ಯೂಬ್. ಸೊ ದೇರ್ ಫಾರ್ ಎ ಇಸ್ ಈಕ್ವಲ್ ಟು 2 ಇಂಟು 2. ಸೊ ಎ ಇಸ್ ಈಕ್ವಲ್ ಟು 2 ಇಂಟು 2 4. ಸೊ ಯೂನಿಟ್ ಏನಿದೆ, ಆ್ಯಕ್ಚುಲಿ ಇದು 64 ಪರ್ಫೆಕ್ಟ್ ಕ್ಯೂಬ್. ಸೊ ಇದು ನೀವು ಡೈರೆಕ್ಟಾಗಿ ಬರಿಬೋದು 4 ಅಂತ. ಸೊ ಈ ಸೆಂಟಿಮೀಟರ್ ಕ್ಯೂಬ್ ಇದೆ, ಅದು ಕೂಡ ಇದೇನಾಗಿರುತ್ತೆ, ಸೆಂಟಿಮೀಟರ್ ಕ್ಯೂಬು ಸೆಂಟಿಮೀಟರ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕ್ಯೂಬ್ ರೂಟ್ ಒಳಗೆ ಬರೆದಾಗ ಇದು ಬಿಡಿಸಿದಾಗ ಏನಾಗಿರುತ್ತೆ, ಇಲ್ಲಿ ಸೆಂಟಿಮೀಟರ್ ಆಗಿರುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟು ಈಗ ನಾನು ಒಂದು ಸೈಡ್ನ ಕಂಡುಹಿಡ್ದೆ. ಸೊ ಇದೇನಾಗಿರುತ್ತೆ, ಎ ಏನಾಗಿರುತ್ತೆ 4 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದ್ರದ್ದು ಬ್ರೆಡ್ತು ಕೂಡ ಏನಾಗಿರುತ್ತೆ 4 ಸೆಂಟಿಮೀಟರ್ ಆಗಿರುತ್ತೆ, ಹೈಟು ಕೂಡ ಏನಾಗಿರುತ್ತೆ 4 ಸೆಂಟಿಮೀಟರ್ ಆಗಿರುತ್ತೆ. ಯಾವುದು ಕ್ಯೂಬ್ದು. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಈಗ ಕ್ಯೂಬಾಯ್ಡ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯೂಬಾಯ್ಡ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ 4 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್. ಸೊ ಎಷ್ಟಾಗುತ್ತೆ ಇದು 8 4 ಪ್ಲಸ್ 4 ಆಗಿರುತ್ತೆ. ಸೊ 8 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈಗ ನಾನು ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಬೋದಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು ಎಲ್ ಬಿ ಪ್ಲಸ್ ಪಿ ಹೆಚ್ ಪ್ಲಸ್ ಎಚ್ ಎಲ್. ಸರಿ ಇದೆಯಾ? ಸೊ ಈಗ ನಾನು 2, ಸೊ ಲೆಂತ್ ಗೊತ್ತಾಯಿತು ನನಗೆ ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಸೊ ಬ್ರೆಡ್ತ್ ಏನಾಗಿರುತ್ತೆ ಸ್ಕ್ವೇರ್ದು, ಸೊ ಸೇಮ್ 4 ಸೆಂಟಿಮೀಟರ್ ಪ್ಲಸ್, ಸೊ 4 ಸೆಂಟಿಮೀಟರ್, ಹೈಟು ಸೇಮ್ ಇರುತ್ತೆ 4 ಸೆಂಟಿಮೀಟರ್ ಪ್ಲಸ್ ಹೆಚ್ಚು 4 ಸೆಂಟಿಮೀಟರ್. ಬಟ್ ಲೆಂತ್ ಏನಾಗಿರುತ್ತೆ, ಲೆಂತ್ ಒಂದು ಕ್ಯೂಬಾಯ್ಡ್ ಆಗಿರುತ್ತೆ. ಸೊ ಇನ್ನು ಬೇಸ್ ಮತ್ತು ಹೈಟ್ ಏನಾಗಿರುತ್ತೆ ಸ್ಕ್ವೇರ್ ಆಗಿರುತ್ತೆ. ಸೊ 8 ಸೆಂಟಿಮೀಟರ್. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು 8 4 ಝ 32 ಸೆಂಟಿಮೀಟರ್ ಪ್ಲಸ್ 4 ಝ 16 ಸೆಂಟಿಮೀಟರ್ ಪ್ಲಸ್ 32 ಸೆಂಟಿಮೀಟರ್. ಸೊ ದೇರ್ ಫೋರ್ ದಟ್ ಈಕ್ವಲ್ಸ್ ಟು, ಸೊ ಮಲ್ಟಿಪ್ಲೈ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂತ. ಸೊ 2 ಇಂಟು 32 ಪ್ಲಸ್ 16, ಸೊ 32 ಪ್ಲಸ್ 16 ಪ್ಲಸ್ 32 ಎಷ್ಟಾಗುತ್ತೆ, 80 ಆಗುತ್ತಾ? ಸೊ 80 ಸೆಂಟಿಮೀಟರ್ನೆಲ್ಲ ಕಾಮನ್ ತೆಗೆದ್ರೆ ಸೆಂಟಿಮೀಟರ್. ಸೊ 8 ಟೂ ಝ 16, ಸೊ 160 ಸೆಂಟಿಮೀಟರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ 160 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸಾರಿ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್, ಇಲ್ಲೂ ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ನ ನೀವೇ ಮಾಡಿ. A conical tent is 10 meter high and the radius of its base is 24 meter. Find slant height of the tent. Next, cost of the canvas required to make the tent if the cost of a 1 meter square canvas is rupees 70 ಅಂತ ಇದೆ. ಸೊ ಒಂದು ಕೋನಿಕಲ್ ಶೇಪ್ ಅಂದರೆ ಕೋನ್ ಶೇಪದು ಒಂದು ಟೆಂಟ್ ಇದೆ. ಸೊ ಆ ಟೆಂಟದು ಹೈಟ್ ಕೊಟ್ಟಿದ್ದಾರೆ. ಸೊ ಇದು ಬೇಕಾದರೆ ನಾನು ಸ್ಲ್ಯಾಂಟ್ ಹೈಟ್ನ ಮಾಡಿ ತೋರಿಸ್ತೀನಿ, ಇನ್ನು ಮಿಕ್ಕಿದ್ದನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಸೊಲ್ಯೂಷನ್, ಒಂದು ಕೋನ್ ಇದೆ, ಕೋನಿಕಲ್ ಟೆಂಟ್ ಇದೆ. ಸೊ ಆ ಕೋನಿಕಲ್ ಟೆಂಟದು ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾನೆ ಎಷ್ಟು 10 ಮೀಟರ್, ಜೊತೆಗೆ ರೇಡಿಯಸ್ ಕೊಟ್ಟಿದ್ದಾನೆ 24 ಮೀಟರ್. ಸೊ 24 ಮೀಟರ್. ಸೊ ಹೆಚ್ ಈಕ್ವಲ್ಸ್ ಟು 10 ಮೀಟರ್ ಆ್ಯಂಡ್ ಆರ್ ಈಕ್ವಲ್ಸ್ ಟು 24 ಮೀಟರ್. ಸೊ ಏನು ಫೈಂಡ್ ಔಟ್ ಮಾಡಬೇಕು ಫಸ್ಟು, ಸೊ ಫಸ್ಟ್ ಬಂದು ಸ್ಲ್ಯಾಂಟ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಒನ್, ಇದನ್ನು ನಾನು ಹಿಂಟ್ ಕೊಡ್ತೀನಿ. ಸೊ ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ರಿಕ್ವೈರ್ಡ್. ಸೊ ಕ್ಯಾನ್ವಾಸ್ ಎಲ್ಲಿಗೆ ಹಾಕ್ತೀವಿ ನಾವು, ಇಲ್ಲಿ ಕರ್ವ್ ಏನಿದೆ ಈ ಕರ್ವ್ಗೆ ನಾವು ಕ್ಯಾನ್ವಾಸ್ನ ಹಾಕ್ತೀವಿ. ಸೊ ಕರ್ವ್ ಆಗಿರೋದ್ರಿಂದ ನಾನು ಏನು ಫೈಂಡ್ ಔಟ್ ಮಾಡ್ಬೋದು, ಒಂದು ಸಿ ಎಸ್ ಎನ ಫೈಂಡ್ ಔಟ್ ಮಾಡಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ, ಏನು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನು, ಇದನ್ನು ನೀವು ಫೈಂಡ್ ಔಟ್ ಮಾಡಿ. ಸೊ ನೆಕ್ಸ್ಟು ಇದು ಕಂಡುಹಿಡ್ದಾದ್ಮೇಲೆ ಆ ಕರ್ವ್ಡ್ ಸರ್ಫೇಸ್ ಏರಿಯಾಗೆ 1 ಮೀಟರ್ ಸ್ಕ್ವೇರ್ಗೆ 70 ರೂಪೀಸ್ ಆದರೆ, ಸೊ ನಿಮಗೆ ಸಿ ಎಸ್ ಎ ಏನು ಬಂದಿರುತ್ತೆ, ಸೊ ಅದಕ್ಕೆ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ಫಸ್ಟ್ ಸ್ಲ್ಯಾಂಟ್ ಹೈಟ್ ಒಂದು ನಾನು ತೋರಿಸ್ತೀನಿ. ಸೊ ಸ್ಲ್ಯಾಂಟ್ ಹೈಟ್ ಅಂತಂದರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಅಲ್ವಾ, ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಸೊ ಎಲ್ಲಿ ಬೇಕು ನನಗೆ, ಇದೇನಾಗಿರುತ್ತೆ ಆರ್ ಸ್ಕ್ವೇರ್ ಪ್ಲಸ್
ಓಕೆ, ಇದನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಸೊ ನನಗೆ ಎಲ್ ಬೇಕು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಓಕೆನಾ? ಸೊ ನೆಕ್ಸ್ಟ್ ಎಲ್ ಇಸ್ ಈಕ್ವಲ್ ಟು ಆರ್ ಎಷ್ಟು ಬಂದಿದೆ? ಸೊ ಆರ್ ಎಷ್ಟು ಕೊಟ್ಟಿದ್ದಾನೆ, ಎಷ್ಟಿದೆ? 24 ಮೀಟರ್ ಸ್ಕ್ವೇರ್. ಸೊ 24 ಮೀಟರ್ ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಎಷ್ಟಿದೆ? 10 ಮೀಟರ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಈಗ ನನಗೆ ಎಲ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್, ಸೊ 24 ಮೀಟರ್ ಸ್ಕ್ವೇರ್ ಅಂತ ಅಂದರೆ ಎಷ್ಟಾಗಿರುತ್ತೆ? ಅದು 570, 24 ಇಂಟು 24, ಸೊ 576 ಮೀಟರ್ ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅಂತ ಅಂದರೆ 100 ಮೀಟರ್ ಸ್ಕ್ವೇರ್. ಸೊ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಸೊ 576 ಪ್ಲಸ್ 100 676 ಮೀಟರ್ ಸ್ಕ್ವೇರ್. ಸೊ ನಾವು ಹಿಂದಿನ ಸೆಷನಲ್ಲೂ ಕೂಡ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲೂ ಕೂಡ ಹಾಗೇ ಫೈಂಡ್ ಔಟ್ ಮಾಡೋಣ. ಸೊ ಏನು ಮಾಡ್ತೀವಿ, ಫಸ್ಟು ಪೇರ್ ಮಾಡ್ಕೊತೀವಿ. ಸೊ ನೆಕ್ಸ್ಟು ಯಾವುದೋ ಒಂದು ಸ್ಕ್ವೇರಿಂಗ್ ನಂಬರ್ನ ತೊಗೊಂಡು ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಬರಬೇಕು, ಇಲ್ಲ ಅಂತಂದರೆ ಅದಕ್ಕಿಂತ ಕಡಿಮೆ ಬರಬೇಕು. ಸೊ ಈಗ ಟ್ರೈ ಮಾಡಿದ್ರೆ 2 2 ಝ 4, 3 3 ಝ 9. ಸೊ 9 ಏನಾಯಿತು, ಜಾಸ್ತಿ ಆಗೋಯಿತು 6ಗಿಂತ. ಸ್ವಲ್ಪ ಕಡಿಮೆ ತೊಗೊಳ್ಳೋದಾದರೆ 2 2 ಝ ಅಂತ ತೊಗೊಬೋದಾ? ಸೊ 2 2 ಝ 4, ಇಲ್ಲೂ 2, ನೆಕ್ಸ್ಟ್ 2 + 2 = 4. ನೆಕ್ಸ್ಟ್ ಇಲ್ಲಿ ಮೈನಸ್ ಮಾಡಿದ್ರೆ 6ಅಲ್ಲಿ 4 ಹೋದರೆ 2, ಸೊ 76ನ ಕೆಳಗಡೆ ಇಳಿಸ್ಕೊತೀರ. ಈಗ ಮತ್ತೆ ನೋಡಿ, ಈ 4ಗೆ ಮತ್ತೆ ಯಾವುದೋ ಒಂದು ನಂಬರ್, ಎರಡು ನಂಬರ್ನ ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 276 ಬರಬೇಕು. ಸೊ ನಾನು 1 ಇಂಟು 1 1 1 4 ಝ 4. ಸೊ 1 ತೊಗೊಂಡ್ರೆ ಯೂಸ್ ಇಲ್ಲ, 4 ಈಸ್ ಕಾನ್ಸ್ಟೆಂಟ್. 2 ಇಂದ ಟ್ರೈ ಮಾಡೋಣ. 2 ಇಂಟು 2, 2 2 ಝ 4, 4 2 ಝ 8. ಸ್ವಲ್ಪ ಹತ್ತತ್ರ ಹೋಗ್ತಿದ್ದೀವಿ. ಸೊ ಇನ್ನೊಂಚೂರು ಟ್ರೈ ಮಾಡಿದ್ರೆ 4 ಇಂದನೇ ಟ್ರೈ ಮಾಡೋಣ. 4 4 ಝ 16, 1 ಕ್ಯಾರಿ, 4 4 ಝ 16, 176. ಸೊ 6 ಇಂದ ಟ್ರೈ ಮಾಡಿದ್ರೆ 6 6 ಝ 36, 3 ಕ್ಯಾರಿ, 6 4 ಝ 24 ಪ್ಲಸ್ 3 27. ಸೊ ಹಾಗಾದರೆ ನನಗೆ ಇಲ್ಲಿ ಸಿಕ್ಬಿಡ್ತು. ಸೊ 4 6 ಇಂಟು 6 276. ಸೊ 6 ಇದೆಷ್ಟಾಗಿದೆ 56 0. ಸೊ ಏನು ಬಂತು, ಎಲ್ ಈಸ್ ಈಕ್ವಲ್ ಟು, ಸೊ 26. ಸೊ ಎಲ್ ಈಸ್ ಈಕ್ವಲ್ ಟು ನಾನು ಬೇಕಾದರೆ 26 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಇದು ಮೀಟರ್ ಸ್ಕ್ವೇರು. ಇದು ನಾನು ಬೆಳಗ್ಗೆ ಹೇಳ್ಕೊಟ್ಟೆ, ಇಂದಿನ ಸೆಷನಲ್ಲಿ ಹೇಳ್ಕೊಟ್ಟೆ. ಸೊ ಇದನ್ನು ನಾನು ಏನು ಮಾಡ್ಕೋಬೋದು, 26 ಹೋಲ್ ಸ್ಕ್ವೇರು ಇಂಟು ಮೀಟರ್ ಸ್ಕ್ವೇರು. ಸೊ ರೂಟು ಸ್ಕ್ವೇರ್ ಕ್ಯಾನ್ಸಲ್, ರೂಟು ಸ್ಕ್ವೇರ್ ಕ್ಯಾನ್ಸಲ್. ಸೊ ಎಲ್ ಈಸ್ ಈಕ್ವಲ್ ಟು 26 ಮೀಟರ್. ಸೊ ಈಗ ನನಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕು ಅಂತ ಅಂದ್ರೂ ಎಲ್ಲ ಬೇಕೇ ಬೇಕು. ಸೊ ಹಾಗಾಗಿ ನೀವು ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ತೀರಾ. ಸೊ ಅದು ಫೈಂಡ್ ಔಟ್ ಮಾಡಾದ್ಮೇಲೆ 1 ಮೀಟರ್ ಕ್ಯೂಬ್ಗೆ 70 ರೂಪೀಸ್ ಆದರೆ ನೀವು ಫೈಂಡ್ ಔಟ್ ಮಾಡಿರೋಂಥ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಸಿಕ್ಕಿರುತ್ತೆ ಅದಕ್ಕೆ ಅದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ ನಿಮಗೆ ಕ್ಯಾನ್ವಾಸ್ ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಸ್, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಮೆಡಿಸಿನ್ ಕ್ಯಾಪ್ಸೂಲ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ 2 ಹೆಮಿಸ್ಪಿಯರ್ ಸ್ಟಕ್ ಟು ಈಚ್ ಆಫ್ ಇಟ್ಸ್ ಎಂಡ್ಸ್. ಸೊ ದಿ ಲೆಂತ್ ಆಫ್ ದ ಎಂಟೈರ್ ಕ್ಯಾಪ್ಸೂಲ್ ಈಸ್ 14 millimeter and the diameter of the capsule is 5 millimeter. Find its surface area ಅಂತ ಇದೆ. ಸೊ ಒಂದು ಮೆಡಿಸಿನ್ ಕ್ಯಾಪ್ಸೂಲ್ ಇದೆ. ಸೊ ಕ್ಯಾಪ್ಸೂಲ್ ಯಾವ ಶೇಪಲ್ಲಿ ಇದೆ ಅಂತ ಅಂದರೆ ಸಿಲಿಂಡರ್ ಶೇಪಲ್ಲಿದೆ. ಸೊ ಜೊತೆಗೆ 2 ಹೆಮಿಸ್ಪಿಯರ್ ಸ್ಟಕ್ಸ್ ಟು ಈಚ್ ಆಫ್ ಇಟ್ಸ್ ಎಂಡ್. ಸೊ ಒಂದು ಕ್ಯಾಪ್ಸೂಲ್ ಯಾವ ಶೇಪಲ್ಲಿದೆ, ಸಿಲಿಂಡರ್ ಶೇಪಲ್ಲಿದೆ ಅಂತಲೇ ಅಂದ್ಕೊಳ್ಳೋಣ. ಸೊ ಸಿಲಿಂಡರ್ ಶೇಪಲ್ಲಿ ಇರೋಂಥ ಕ್ಯಾಪ್ಸಲ್ಲು, ಸೊ ಎಂಡ್ ಏನಾಗಿದೆ, ಹೆಮಿಸ್ಪಿಯರ್ ಇದೆಯಂತೆ. ಸೊ ಅದರದ್ದು ಲೆಂತು 14 millimeter ಅಷ್ಟು ಇದೆ. ನೆಕ್ಸ್ಟು ಡಯಾಮೀಟರ್, ಸೊ ಡಯಾಮೀಟರು, ಸೊ ಹೆಮಿಸ್ಪಿಯರ್ದು ಡಯಾಮೀಟರ್ ಎಷ್ಟಾಗಿರುತ್ತೆ, 5 millimeter ಆಗಿರುತ್ತೆ. ಸೊ ಹಾಗಿದ್ದಾಗ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಿ. ಸೊ ಇದನ್ನು ಹೋಮ್ವರ್ಕ್ ತೊಗೊಳ್ಳಿ, ಸಾಲ್ವ್ ಮಾಡಿ. ಸೊ ನೆಕ್ಸ್ಟು ಡೌಟ್ ಕ್ಲಾರಿಫಿಕೇಷನಲ್ಲಿ ಬರಲಿಲ್ಲ ಅಂತಂದರೆ ಇದನ್ನು ನಾನು ಮಾಡಿಸ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಬಗ್ಗೆ ತಿಳ್ಕೊಂಡಿರ್ತೀವಿ 3D ಶೇಪ್ಸಲ್ಲಿ. ಸೊ ಒಂದಷ್ಟು 3D ಶೇಪ್ಸ್ಗಳಲ್ಲಿ ಹೇಗೆ ಸರ್ಫೇಸ್ ಏರಿಯಾ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿದ್ದೀವಿ. ಇನ್ನೊಂದಷ್ಟು ಪ್ರಾಬ್ಲಮ್ಸ್, 2 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಟ್ರೈ ಮಾಡಿ, ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.